1990 ಅಕ್ಟೋಬರ್ ತಿಂಗಳಲ್ಲಿ ನಡೆದಂತ ಕರಸೇವೆ ಅಂದ್ರೆ ರಾಮ ಜನ್ಮಭೂಮಿಗಾಗಿ ನಡೆದಂತ ಹೋರಾಟ. ಇದರಲ್ಲಿ ಅಸಂಖ್ಯಾತ ಕರಸೇವಕರು ಭಾಗಿಯಾಗಿದ್ದರು. ಇವತ್ತಿಗೂ ಕೂಡ ಆ ಹೋರಾಟದ ನೆನಪುಗಳನ್ನು ಈ ಹೋರಾಟಗಾರರು ಮೆಲುಕು ಹಾಕ್ತಾರೆ. ಅವತ್ತಿನ ನಮ್ಮ ಹೋರಾಟಕ್ಕೆ ಇವತ್ತು ಫಲ ಸಿಕ್ಕಿದೆ ಅಂತ ತೃಪ್ತಿಯ ಮಾತುಗಳನ್ನು ಆಡ್ತಾರೆ. ಅಂತಹ ಕರಸೇವಕರಲ್ಲಿ ಒಬ್ಬರು ಮಂಗಳೂರು ಮಹಾನಗರ ಪಾಲಿಕೆಯ ಈಗಿನ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಕೂಡ. ಅವರು ಹೋರಾಟದ ಕುರಿತು ಮಾತನಾಡಿದ್ದಾರೆ, ನೋಡೋಣ. ಕಲ್ಲಡ್ಕ ಪ್ರಭಾಕರ್ ಭಟ್ರು ಅವರು ಅಂದರೆ ಅವರ ಬಗ್ಗೆ ಅವರು ನೋಟೆಡ್, ಆವಾಗಲೇ ನೋಟೆಡ್. ಆದರೆ ಅವರು ಅಯೋಧ್ಯೆಗೆ ಹೇಗೆ ಬಂದು ಮುಟ್ಟಿದ್ದಾರೆ ಎಂಬುದಾಗಿ ಬಹಳ ವಿಚಿತ್ರ. ಯಾಕಂತ ಹೇಳಿದ್ರೆ ನಮ್ಮದೆಲ್ಲ ಯಾರಿಗೂ ಕೂಡ ಗುರ್ತಾ ಇರಲಿಲ್ಲ, ಪರಿಚಯ ಇರಲಿಲ್ಲ. ಆದರೆ ಪ್ರಭಾಕರ ಭಟ್ರದ್ದು ಎಲ್ಲರಿಗೂ ಕೂಡ ಆ ಸಂದರ್ಭದಲ್ಲಿಯೇ ಪರಿಚಯ ಇತ್ತು. ಆದರೂ ಕೂಡ ಅವರು ಬಂದು ಅಲ್ಲಿಗೆ ಮುಟ್ಟಿದ್ದಾರಂತ ಆಗುವಾಗ ನಮಗೆ ಬಹಳ ಒಂದು ವಿಶ್ವಾಸ ಬರ್ತದೆ. ಯಾಕಂತ ಹೇಳಿದರೆ ನಮ್ಮ ನಾಯಕರು ನಮ್ಮೊಟ್ಟಿಗೆ ಇದ್ದಾರೆ ಎಂಬುದಾಗಿ. ಹಾಗೆ ಕರಸೇವೆ ಪ್ರಾರಂಭ ಆಗ್ತದೆ. ಪ್ರಾರಂಭವಾಗಿ ಸ್ವಲ್ಪ ಮುಂದೆ ಹೋಗುವಾಗ ನಮ್ಮ ಎದುರಿಗೆ ಮಹಾರಾಷ್ಟ್ರದ ಏನು ಶಿವಸೈನಿಕರೆಲ್ಲ ಎಲ್ಲ ಎದುರಿದ್ರು. ಲಾಠಿ ಚಾರ್ಜ್ ಆಗುವಾಗ ಅವರೆಲ್ಲ ಅಲ್ಲಿಂದ ಓಡ್ತಾರೆ. ಆಗ ಡಾಕ್ಟರ್ ಪ್ರಭಾಕರ್ ಭಟ್ರು ನಮ್ಮ ಎದುರು ನಮ್ಮ ಪ್ರಮುಖರಾಗಿ ನಿಂತು ಅವರು ನಮಗೆ ಸೂಚನೆ ಕೊಡ್ತಾರೆ. ಯಾರು ಕೂಡ ಓಡಲಿಕ್ಕಿಲ್ಲ, ಅಲ್ಲಿಯೇ ಕೂತು ನಾವು ಇಲ್ಲಿ ಬಂದಿರುವಂಥ, ಒಂದು ವೇಳೆ ಅವರು ಏನಾದರೂ ಗೋಲಿಬಾರ್ ಮಾಡಿದರೆ ನಾವು ಇಲ್ಲಿಯೇ ಪ್ರಾಣಾರ್ಪಣೆ ಮಾಡುವಂಥದ್ದು. ಅದಕ್ಕೋಸ್ಕರ ಯಾರು ಕೂಡ ಹೆದರುವಂಥ ಪ್ರಶ್ನೆಯೇ ಇಲ್ಲ. ಸತ್ರೆ ರಾಮನಿಗೋಸ್ಕರ ನಾವು ಸಾಯುವಂಥದ್ದು, ಅದೇ ನಾವು ಪಣ ತೊಟ್ಟು ಇಲ್ಲಿಗೆ ಬಂದಿರುವಂಥದ್ದು ಎಂಬುದಾಗಿ ಆ ಸಂದರ್ಭದಲ್ಲಿ ಅವರು ನಮಗೆ ಭರವಸೆಯ ಮಾತನ್ನು, ಬಹಳ ಆತ್ಮವಿಶ್ವಾಸ ತುಂಬುವಂಥ ಕೆಲಸವನ್ನು ಆ ಸಂದರ್ಭದಲ್ಲಿ ಮಾಡಿದ್ದಾರೆ. ಹಾಗೆ ನಾವು ಅಲ್ಲಿ ಡಾಕ್ಟ್ರ್ ಹೇಳ್ತಾರೆ, ನೀವು ಅಲ್ಲಿಯೇ ಕೂತ್ಕೊಳ್ಬೇಕೆಂಬುದಾಗಿ ಹೇಳ್ತಾರೆ. ಹಾಗೆ ನಾವು ಕೂತ್ಕೊಳ್ತೇವೆ. ನಮಗೆ ಇನ್ನೂ ಏನು ಅಯೋಧ್ಯೆಯ ವಿವಾದಿತವಾಗಿರತಕ್ಕಂಥ ಸ್ಥಳಕ್ಕೆ ಇರುವಂಥದ್ದು ಕೇವಲ 150 ಮೀಟರ್ ಮಾತ್ರ. ಅಲ್ಲಿಯ ತನಕ ನಾವು ಹೋಗಿದ್ದೇವೆ ಕರಸೇವೆಯಲ್ಲಿ. ಆದರೆ ಕೂತಲ್ಲಿಂದಲೇ ನಮಗೆ ಹೇಳ್ತಾರೆ, ನೀವು ಭಜನೆ ಮಾಡಿ ಅಂತ ಹೇಳ್ತಾರೆ. ನಾವು ಭಜನೆಯನ್ನು ಮಾಡ್ತೇವೆ. ಭಜನೆಯನ್ನು ಮಾಡಿ ಮತ್ತೆ ಡಾಕ್ಟ್ರು ಹೇಳ್ತಾರೆ, ಕೂತಲ್ಲಿಂದಲೇ ಸ್ವಲ್ಪ ನೀವು ಮುಂದೆ 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 ಹೋಗಬೇಕೆಂಬುದಾಗಿ ಹೇಳ್ತಾರೆ. ಹಾಗೆ ಮುಂದೆ ಮುಂದೆ ಹೋಗುವಂಥ ಸಂದರ್ಭದಲ್ಲಿ ಇನ್ನೊಂದು ಬದಿಯಿಂದ, ಇನ್ನೊಂದು ರೋಡ್ ಇತ್ತು, ಇನ್ನೊಂದು ಬದಿಯಿಂದ ಸುಮಾರು 150 ಕರಸೇವಕರು ಒಮ್ಮೆಲೆ ಆ ಒಂದು ಮುಲಾಯಂ ಸಿಂಗ್ ಹಾಕಿದಂತಹ ತಡೆಬೇಲಿ ಇದೆ, ಆ ತಡೆಬೇಲಿಯನ್ನು ನುಗ್ಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.